ಕುರಿತಂತೆ ನಮ್ಮ ಪ್ರತಿನಿಧಿ ದೀಪ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಅಂತೂ ಇಂತೂ ಹೊಸ ವರ್ಷವನ್ನ ಬಹಳ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಲಿಲ್ಲ. ಕೆಲವರು ಈ ಯುವತಿಯರಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ರು, ಅವ್ರಿಗೂ ಕೂಡ ಕಾಕಿ ಒಂದ್ ಕಡೆ ಬಿಸಿ ಮುಡಿಸ್ತು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಸಿಕ್ಕಾಪಟ್ಟೆ ಜೋರಿರುತ್ತೆ. ಹೀಗಾಗಿ ಕಾಕಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ಕೂಡ ತಗೊಳುತ್ತೆ. ಎಲ್ಲೆಲ್ಲ ಜನಸಂದಣಿ ಸೇರುತ್ತೋ ಅಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸುತ್ತೆ. ಇದಕ್ಕೆ ಬ್ರಿಗೇಡ್ ರಸ್ತೆ ಇರಬಹುದು ಅಥವಾ ಕೋರ್ಮಂಗ್ಲ ಇರಬಹುದು, ಇಂದಿರಾನಗರ್ ಇರಬಹುದು, ಎಂಜಿ ರೋಡ್ ಇರಬಹುದು, ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಕಾಕಿ ಭದ್ರತೆಯನ್ನ ಹಾಕೊಂಡಿತ್ತು. ಮುಂಚೆಯಿಂದನೇ ಎಲ್ಲಾ ರೀತಿಯ ಪ್ರಿಪರೇಷನ್ ಗಳನ್ನ ಮಾಡಿತ್ತು. ಕಳೆದ ಒಂದು ವಾರದಿಂದ ಪೊಲೀಸ್ ಕಮಿಷನರು ಹಾಗೆ ಗೃಹ ಸಚಿವರು ಎಲ್ಲರೂ ಸೇರಿ ಎಷ್ಟು ಸಿಬ್ಬಂದಿಗಳನ್ನ ಹಾಕಬೇಕು, ಎಲ್ಲೆಲ್ಲಿ ಹಾಕಬೇಕು ಅನ್ನೋ ನೀಟ್ ಪ್ಲಾನಿಂಗ್ ಅನ್ನ ಮಾಡಿದ್ರು. ಅದರ ಫಲಶ್ರುತಿಯಾಗಿ ನಿನ್ನೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಕೂಡ ಆಗಲಿಲ್ಲ. ಒಂದೆರಡು ಅನುಚಿತವಾಗಿ ವರ್ತನೆ ಮಾಡಿದಂತಹ ಯುವಕರಿಗೆ ಪೊಲೀಸರು ಸರಿಯಾದಂತಹ ಬಿಸಿಯನ್ನ ಮೂಡಿಸಿದ್ರು. ಕೆಲವರು ಬಂಧನಕ್ಕೂ ಕೂಡ ಒಳಗಾದ್ರು. ಕೆಲವರಿಗೆ ಅಲ್ಲೇ ಬುದ್ಧಿವಾದವನ್ನ ಹೇಳಿ ಕರ್ಕೊಂಡು ಹೋಗಿರುವಂತಹ ಕೆಲಸ ಕೂಡ ನಡೀತು. ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ಇನ್ನು ಭರ್ಜರಿಯಾಗಿ ಹೊಸ ವರ್ಷವನ್ನ ಸ್ವಾಗತ ಮಾಡಿದಂತಹ ಸಿಟಿ ಜನ ಇವತ್ತು ದೇವಸ್ಥಾನಗಳಿಗೆ ಬರುವಂತಹ ನಿರೀಕ್ಷೆ ಕೂಡ ಹೊಂದಲಾಗಿದೆ. ಸದ್ಯಕ್ಕೆ ನಾನೀಗ ಕಾರ್ಪೊರೇಷನ್ ಬಳಿಯ ಒಂದು ದೇವಸ್ಥಾನದ ಬಳಿಯೇ ಇದ್ದೀನಿ. ಅಂದ್ರೆ ಇವತ್ತು ಪ್ರಮುಖ ದೇವಸ್ಥಾನಗಳಲ್ಲಿ ಭಕ್ತರು ಹೋಗಿ ದೇವರ ದರ್ಶನವನ್ನ ಪಡೆಯುವಂತಹ ನಿರೀಕ್ಷೆ ಕೂಡ ಹೊಂದಲಾಗಿದೆ. ಯಾಕಂತ ಹೇಳಿದ್ರೆ ಹೊಸ ವರ್ಷ ಏನೇ ಇರಲಿ, ಹಿಂದಿನ ದಿವಸ ಏನೇ ಪಾರ್ಟಿ ಮಾಡಲಿ, ವೆಸ್ಟರ್ನ್ ಕಲ್ಚರ್ ಏನೇ ಇರಲಿ, ಹೊಸ ವರ್ಷವನ್ನ ದೇವಸ್ಥಾನದ ದೇವರ ದರ್ಶನವನ್ನ ಪಡೆದು ದಿನವನ್ನ ಆರಂಭಿಸಬೇಕು ಅಂತ ಪ್ರತಿಯೊಬ್ಬರು ಕೂಡ ಆಲೋಚನೆಯನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೇವಸ್ಥಾನಗಳಿಗೆ ಭಕ್ತರು ಬರುವಂತಹ ನಿರೀಕ್ಷೆಯನ್ನ ಕೂಡ ಹೊಂದಲಾಗಿದೆ. ಅಂದ್ರೆ ಹೊಸ ವರ್ಷ ಚೆನ್ನಾಗಿ ಶುರು ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಬರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಪ್ರಮುಖ ದೇವಸ್ಥಾನಗಳು ಬೆಳಿಗ್ಗೆ 8 ಗಂಟೆ ನಂತರ ಓಪನ್ ಆಗುತ್ತೆ. ಈಗ ನಾವು ಕಾರ್ಪೊರೇಷನ್ ಬಳಿಯ ಶ್ರೀ ಲೋಕಪ್ರಿಯ ಶ್ರೀ ಮಹಾಬಲೇಶ್ವರ ದೇವಸ್ಥಾನದ ಬಳಿ ಇದ್ದೀವಿ. ಇಲ್ಲೂ ಕೂಡ ದೇವಸ್ಥಾನವನ್ನ ಬೆಳಿಗ್ಗೆಯೇ ತೆರೆಯಲಾಗಿದೆ. ಭಕ್ತಾದಿಗಳು ಕೂಡ ಈಗಾಗಲೇ ಬಂದು ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ. ಕೆಲವರು ಪ್ರದಕ್ಷಿಣೆಯನ್ನ ಕೂಡ ಹಾಕ್ತಾ ಇದ್ದಾರೆ. ಬನಶಂಕರಿ ದೇವಸ್ಥಾನ ಸೇರಿ ದೊಡ್ಡ ಗಣಪತಿ ದೇವಸ್ಥಾನ, ಕಾಡುಮಲ್ಲೇಶ್ವರ ದೇವಸ್ಥಾನ, ಈ ಎಲ್ಲಾ ದೇವಸ್ಥಾನಗಳಲ್ಲಿ ಭಕ್ತರು ಬರುವಂತಹ ಸಾಧ್ಯತೆ ಇದೆ. ನಮಗೆ ಯುಗಾದಿ ಹೊಸ ವರ್ಷ ಆದ್ರೂ ಕೂಡ ಇದು ವರ್ಷದ ಮೊದಲ ದಿನ. ಹೀಗಾಗಿ ಭಕ್ತರು ಮೊದಲ ದಿನ ದೇವರ ದರ್ಶನವನ್ನ ಪಡಿಬೇಕು ಅಂತನೂ ಕೂಡ ಮುಂದೆ ಬರ್ತಾರೆ, ಪೂಜೆಯನ್ನ ಮಾಡಿಸ್ತಾರೆ. ಈ ವರ್ಷ ಒಳ್ಳೇದಾಗ್ಲಿ, ಎಲ್ಲನೂ ಕೂಡ ಸರಿಸಮಾನವಾಗಿ ಜೀವನದಲ್ಲಿ ಸಾಗ್ಲಿ ಅಂತ ಹೇಳಿ ಬೇಡ್ಕೊಳ್ಳುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಅದು ಬಿಟ್ರೆ ಇನ್ನು ಸಿಟಿ ಜನ ಹೊಸ ವರ್ಷಕ್ಕೆ ನಾನಾ ರೀತಿಯ ಪ್ಲಾನ್ ಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು ಪ್ರವೀಣ್. ಅಂದ್ರೆ ವೀಕೆಂಡ್ ಇಲ್ಲ ಈಗ, ಯಾಕಂದ್ರೆ ಮತ್ತೆ ಕೆಲವು ಆಫೀಸ್ಗಳಿಗೆ ಹೋಗ್ಬೇಕು. ಈಗಾಗಲೇ ಸಿಟಿಯನ್ನ ಬಿಟ್ಟು ಸಾಕಷ್ಟು ಜನ ಬೇರೆ ಕಡೆ ಹೋಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ವೀಕೆಂಡ್ ನಲ್ಲಿ ನ್ಯೂ ಇಯರ್ ಪ್ಲಾನ್ ಗಳನ್ನ ಮಾಡ್ಕೊಳ್ಳೋಣ ಅಂತ ನಿನ್ನೆ ಆಲ್ರೆಡಿ ಸೆಲೆಬ್ರೇಷನ್ ಮಾಡಾಗಿದೆ. ವೀಕೆಂಡ್ ನಲ್ಲಿ ಮತ್ತೊಂದಿಷ್ಟು ಪಾರ್ಟಿ ಸೆಲೆಬ್ರೇಷನ್ ಮಾಡುವಂತಹ ಪ್ಲಾನ್ ಗಳನ್ನ ಕೂಡ ಹಾಕೊಂಡಿದ್ದಾರೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರು 2026ರ ಹೊಸ ವರ್ಷಕ್ಕೆ ಸಾಕ್ಷಿಯಾಗಿತ್ತು. ನಿನ್ನೆ ಎಲ್ಲ ಭರ್ಜರಿ ಸೆಲೆಬ್ರೇಷನ್ ಮಾಡಿದಂತಹ ಸಿಟಿ ಜನ ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನಕ್ಕಾಗಿ ಬರುವಂತಹ ಒಂದು ಮನಸ್ಸನ್ನ ಹೊತ್ತಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಪ್ರತಿನಿಧಿ ದೀಪ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಅಂತೂ ಇಂತೂ ಹೊಸ ವರ್ಷವನ್ನ ಬಹಳ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಲಿಲ್ಲ. ಕೆಲವರು ಈ ಯುವತಿಯರಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ರು, ಅವ್ರಿಗೂ ಕೂಡ ಕಾಕಿ ಒಂದ್ ಕಡೆ ಬಿಸಿ ಮುಡಿಸ್ತು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಸಿಕ್ಕಾಪಟ್ಟೆ ಜೋರಿರುತ್ತೆ. ಹೀಗಾಗಿ ಕಾಕಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ಕೂಡ ತಗೊಳುತ್ತೆ. ಎಲ್ಲೆಲ್ಲ ಜನಸಂದಣಿ ಸೇರುತ್ತೋ ಅಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸುತ್ತೆ. ಇದಕ್ಕೆ ಬ್ರಿಗೇಡ್ ರಸ್ತೆ ಇರಬಹುದು ಅಥವಾ ಕೋರ್ಮಂಗ್ಲ ಇರಬಹುದು, ಇಂದಿರಾನಗರ್ ಇರಬಹುದು, ಎಂಜಿ ರೋಡ್ ಇರಬಹುದು, ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಕಾಕಿ ಭದ್ರತೆಯನ್ನ ಹಾಕೊಂಡಿತ್ತು. ಮುಂಚೆಯಿಂದನೇ ಎಲ್ಲಾ ರೀತಿಯ ಪ್ರಿಪರೇಷನ್ ಗಳನ್ನ ಮಾಡಿತ್ತು. ಕಳೆದ ಒಂದು ವಾರದಿಂದ ಪೊಲೀಸ್ ಕಮಿಷನರು ಹಾಗೆ ಗೃಹ ಸಚಿವರು
ಸಚಿವರು ಎಲ್ಲರೂ ಸೇರಿ ಎಷ್ಟು ಸಿಬ್ಬಂದಿಗಳನ್ನ ಹಾಕಬೇಕು, ಎಲ್ಲೆಲ್ಲಿ ಹಾಕಬೇಕು ಅನ್ನೋ ನೀಟ್ ಪ್ಲಾನಿಂಗ್ ಅನ್ನ ಮಾಡಿದ್ರು. ಅದರ ಫಲಶ್ರುತಿಯಾಗಿ ನಿನ್ನೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಕೂಡ ಆಗಲಿಲ್ಲ. ಒಂದೆರಡು ಅನುಚಿತವಾಗಿ ವರ್ತನೆ ಮಾಡಿದಂತಹ ಯುವಕರಿಗೆ ಪೊಲೀಸರು ಸರಿಯಾದಂತಹ ಬಿಸಿಯನ್ನ ಮೂಡಿಸಿದ್ರು. ಕೆಲವರು ಬಂಧನಕ್ಕೂ ಕೂಡ ಒಳಗಾದ್ರು. ಕೆಲವರಿಗೆ ಅಲ್ಲೇ ಬುದ್ಧಿವಾದವನ್ನ ಹೇಳಿ ಕರ್ಕೊಂಡು ಹೋಗಿರುವಂತಹ ಕೆಲಸ ಕೂಡ ನಡೀತು. ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ಇನ್ನು ಭರ್ಜರಿಯಾಗಿ ಹೊಸ ವರ್ಷವನ್ನ ಸ್ವಾಗತ ಮಾಡಿದಂತಹ ಸಿಟಿ ಜನ ಇವತ್ತು ದೇವಸ್ಥಾನಗಳಿಗೆ ಬರುವಂತಹ ನಿರೀಕ್ಷೆ ಕೂಡ ಹೊಂದಲಾಗಿದೆ. ಸದ್ಯಕ್ಕೆ ನಾನೀಗ ಕಾರ್ಪೊರೇಷನ್ ಬಳಿಯ ಒಂದು ದೇವಸ್ಥಾನದ ಬಳಿಯೇ ಇದ್ದೀನಿ. ಅಂದ್ರೆ ಇವತ್ತು ಪ್ರಮುಖ ದೇವಸ್ಥಾನಗಳಲ್ಲಿ ಭಕ್ತರು ಹೋಗಿ ದೇವರ ದರ್ಶನವನ್ನ ಪಡೆಯುವಂತಹ ನಿರೀಕ್ಷೆ ಕೂಡ ಹೊಂದಲಾಗಿದೆ. ಯಾಕಂತ ಹೇಳಿದ್ರೆ ಹೊಸ ವರ್ಷ ಏನೇ ಇರಲಿ, ಹಿಂದಿನ ದಿವಸ ಏನೇ ಪಾರ್ಟಿ ಮಾಡಲಿ, ವೆಸ್ಟರ್ನ್ ಕಲ್ಚರ್ ಏನೇ ಇರಲಿ, ಹೊಸ ವರ್ಷವನ್ನ ದೇವಸ್ಥಾನದ ದೇವರ ದರ್ಶನವನ್ನ ಪಡೆದು ದಿನವನ್ನ ಆರಂಭಿಸಬೇಕು ಅಂತ ಪ್ರತಿಯೊಬ್ಬರು ಕೂಡ ಆಲೋಚನೆಯನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೇವಸ್ಥಾನಗಳಿಗೆ ಭಕ್ತರು ಬರುವಂತಹ ನಿರೀಕ್ಷೆಯನ್ನ ಕೂಡ ಹೊಂದಲಾಗಿದೆ. ಅಂದ್ರೆ ಹೊಸ ವರ್ಷ ಚೆನ್ನಾಗಿ ಶುರು ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಬರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಪ್ರಮುಖ ದೇವಸ್ಥಾನಗಳು ಬೆಳಿಗ್ಗೆ 8 ಗಂಟೆ ನಂತರ ಓಪನ್ ಆಗುತ್ತೆ. ಈಗ ನಾವು ಕಾರ್ಪೊರೇಷನ್ ಬಳಿಯ ಶ್ರೀ ಲೋಕಪ್ರಿಯ ಶ್ರೀ ಮಹಾಬಲೇಶ್ವರ ದೇವಸ್ಥಾನದ ಬಳಿ ಇದ್ದೀವಿ. ಇಲ್ಲೂ ಕೂಡ ದೇವಸ್ಥಾನವನ್ನ ಬೆಳಿಗ್ಗೆಯೇ ತೆರೆಯಲಾಗಿದೆ. ಭಕ್ತಾದಿಗಳು ಕೂಡ ಈಗಾಗಲೇ ಬಂದು ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ. ಕೆಲವರು ಪ್ರದಕ್ಷಿಣೆಯನ್ನ ಕೂಡ ಹಾಕ್ತಾ ಇದ್ದಾರೆ. ಬನಶಂಕರಿ ದೇವಸ್ಥಾನ ಸೇರಿ ದೊಡ್ಡ ಗಣಪತಿ ದೇವಸ್ಥಾನ, ಕಾಡುಮಲ್ಲೇಶ್ವರ ದೇವಸ್ಥಾನ, ಈ ಎಲ್ಲಾ ದೇವಸ್ಥಾನಗಳಲ್ಲಿ ಭಕ್ತರು ಬರುವಂತಹ ಸಾಧ್ಯತೆ ಇದೆ. ನಮಗೆ ಯುಗಾದಿ ಹೊಸ ವರ್ಷ ಆದ್ರೂ ಕೂಡ ಇದು ವರ್ಷದ ಮೊದಲ ದಿನ. ಹೀಗಾಗಿ ಭಕ್ತರು ಮೊದಲ ದಿನ ದೇವರ ದರ್ಶನವನ್ನ ಪಡಿಬೇಕು ಅಂತನೂ ಕೂಡ ಮುಂದೆ ಬರ್ತಾರೆ, ಪೂಜೆಯನ್ನ ಮಾಡಿಸ್ತಾರೆ. ಈ ವರ್ಷ ಒಳ್ಳೇದಾಗ್ಲಿ, ಎಲ್ಲನೂ ಕೂಡ ಸರಿಸಮಾನವಾಗಿ ಜೀವನದಲ್ಲಿ ಸಾಗ್ಲಿ ಅಂತ ಹೇಳಿ ಬೇಡ್ಕೊಳ್ಳುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಅದು ಬಿಟ್ರೆ ಇನ್ನು ಸಿಟಿ ಜನ ಹೊಸ ವರ್ಷಕ್ಕೆ ನಾನಾ ರೀತಿಯ ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು ಪ್ರವೀಣ್. ಅಂದ್ರೆ ವೀಕೆಂಡ್ ಇಲ್ಲ ಈಗ, ಯಾಕಂದ್ರೆ ಮತ್ತೆ ಕೆಲವು ಆಫೀಸ್ಗಳಿಗೆ ಹೋಗ್ಬೇಕು. ಈಗಾಗಲೇ ಸಿಟಿಯನ್ನ ಬಿಟ್ಟು ಸಾಕಷ್ಟು ಜನ ಬೇರೆ ಕಡೆ ಹೋಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ವೀಕೆಂಡ್ ನಲ್ಲಿ ನ್ಯೂ ಇಯರ್ ಪ್ಲಾನ್ ಗಳನ್ನ ಮಾಡ್ಕೊಳ್ಳೋಣ ಅಂತ ನಿನ್ನೆ ಆಲ್ರೆಡಿ ಸೆಲೆಬ್ರೇಷನ್ ಮಾಡಾಗಿದೆ. ವೀಕೆಂಡ್ ನಲ್ಲಿ ಮತ್ತೊಂದಿಷ್ಟು ಪಾರ್ಟಿ ಸೆಲೆಬ್ರೇಷನ್ ಮಾಡುವಂತಹ ಪ್ಲಾನ್ ಗಳನ್ನ ಕೂಡ ಹಾಕೊಂಡಿದ್ದಾರೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರು 2026ರ ಹೊಸ ವರ್ಷಕ್ಕೆ ಸಾಕ್ಷಿಯಾಗಿತ್ತು. ನಿನ್ನೆ ಎಲ್ಲ ಭರ್ಜರಿ ಸೆಲೆಬ್ರೇಷನ್ ಮಾಡಿದಂತಹ ಸಿಟಿ ಜನ ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನಕ್ಕಾಗಿ ಬರುವಂತಹ ಒಂದು ಮನಸ್ಸನ್ನ ಹೊತ್ತಿದ್ದಾರೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಪ್ರತಿನಿಧಿ ದೀಪ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಅಂತೂ ಇಂತೂ ಹೊಸ ವರ್ಷವನ್ನ ಬಹಳ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಲಿಲ್ಲ. ಕೆಲವರು ಈ ಯುವತಿಯರಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ರು, ಅವ್ರಿಗೂ ಕೂಡ ಕಾಕಿ ಒಂದ್ ಕಡೆ ಬಿಸಿ ಮುಡಿಸ್ತು. ಅದಕ್ಕೇನು ಡೀಟೇಲ್ಸ್ ಇದೆ? ಪ್ರವೀಣ್, ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಸಿಕ್ಕಾಪಟ್ಟೆ ಜೋರಿರುತ್ತೆ. ಹೀಗಾಗಿ ಕಾಕಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ಕೂಡ ತಗೊಳುತ್ತೆ. ಎಲ್ಲೆಲ್ಲ ಜನಸಂದಣಿ ಸೇರುತ್ತೋ ಅಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸುತ್ತೆ. ಇದಕ್ಕೆ ಬ್ರಿಗೇಡ್ ರಸ್ತೆ ಇರಬಹುದು, ಅಥವಾ ಕೋರ್ಮಂಗ್ಲ ಇರಬಹುದು, ಇಂದಿರಾನಗರ್ ಇರಬಹುದು, ಎಂಜಿ ರೋಡ್ ಇರಬಹುದು, ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಕಾಕಿ ಭದ್ರತೆಯನ್ನ ಹಾಕೊಂಡಿತ್ತು. ಮುಂಚೆಯಿಂದನೇ ಎಲ್ಲಾ ರೀತಿಯ ಪ್ರಿಪರೇಷನ್ ಗಳನ್ನ ಮಾಡಿತ್ತು. ಕಳೆದ ಒಂದು ವಾರದಿಂದ ಪೊಲೀಸ್ ಕಮಿಷನರ್ ಹಾಗೆ ಗೃಹ ಸಚಿವರು ಎಲ್ಲರೂ ಸೇರಿ ಎಷ್ಟು ಸಿಬ್ಬಂದಿಗಳನ್ನ ಹಾಕಬೇಕು, ಎಲ್ಲೆಲ್ಲಿ ಹಾಕಬೇಕು ಅನ್ನೋ ನೀಟ್ ಪ್ಲಾನಿಂಗ್ ಅನ್ನ ಮಾಡಿದ್ರು. ಅದರ ಫಲಶ್ರುತಿಯಾಗಿ ನಿನ್ನೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಕೂಡ ಆಗಲಿಲ್ಲ. ಒಂದೆರಡು ಅನುಚಿತವಾಗಿ ವರ್ತನೆ ಮಾಡಿದಂತಹ ಯುವಕರಿಗೆ ಪೊಲೀಸರು ಸರಿಯಾದಂತಹ ಬಿಸಿಯನ್ನ ಮೂಡಿಸಿದ್ರು. ಕೆಲವರು ಬಂಧನಕ್ಕೂ ಕೂಡ ಒಳಗಾದ್ರು. ಕೆಲವರಿಗೆ ಅಲ್ಲೇ ಬುದ್ಧಿವಾದವನ್ನ ಹೇಳಿ ಕರ್ಕೊಂಡು ಹೋಗಿರುವಂತಹ ಕೆಲಸ ಕೂಡ ನಡೀತು. ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ಇನ್ನು ಭರ್ಜರಿಯಾಗಿ ಹೊಸ ವರ್ಷವನ್ನ ಸ್ವಾಗತ ಮಾಡಿದಂತಹ ಸಿಟಿ ಜನ ಇವತ್ತು ದೇವಸ್ಥಾನಗಳಿಗೆ ಬರುವಂತಹ ನಿರೀಕ್ಷೆ ಕೂಡ ಹೊಂದಲಾಗಿದೆ. ಸದ್ಯಕ್ಕೆ ನಾನೀಗ ಕಾರ್ಪೊರೇಷನ್ ಬಳಿಯ ಒಂದು ದೇವಸ್ಥಾನದ ಬಳಿಯೇ ಇದ್ದೀನಿ. ಅಂದ್ರೆ ಇವತ್ತು ಪ್ರಮುಖ ದೇವಸ್ಥಾನಗಳಲ್ಲಿ ಭಕ್ತರು ಹೋಗಿ ದೇವರ ದರ್ಶನವನ್ನ ಪಡೆಯುವಂತಹ ನಿರೀಕ್ಷೆ ಕೂಡ ಹೊಂದಲಾಗಿದೆ. ಯಾಕಂತ ಹೇಳಿದ್ರೆ ಹೊಸ ವರ್ಷ ಏನೇ ಇರಲಿ, ಹಿಂದಿನ ದಿವಸ ಏನೇ ಪಾರ್ಟಿ ಮಾಡಲಿ, ವೆಸ್ಟರ್ನ್ ಕಲ್ಚರ್ ಏನೇ ಇರಲಿ, ಹೊಸ ವರ್ಷವನ್ನ ದೇವಸ್ಥಾನದ ದೇವರ ದರ್ಶನವನ್ನ ಪಡೆದು ದಿನವನ್ನ ಆರಂಭಿಸಬೇಕು ಅಂತ ಪ್ರತಿಯೊಬ್ಬರು ಕೂಡ ಆಲೋಚನೆಯನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೇವಸ್ಥಾನಗಳಿಗೆ ಭಕ್ತರು ಬರುವಂತಹ ನಿರೀಕ್ಷೆಯನ್ನ ಕೂಡ ಹೊಂದಲಾಗಿದೆ. ಅಂದ್ರೆ ಹೊಸ ವರ್ಷ ಚೆನ್ನಾಗಿ ಶುರು ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಬರುವಂತಹ
ನಿರೀಕ್ಷೆಯನ್ನ ಹೊಂದಲಾಗಿದೆ. ಪ್ರಮುಖ ದೇವಸ್ಥಾನಗಳು ಬೆಳಿಗ್ಗೆ 8 ಗಂಟೆ ನಂತರ ಓಪನ್ ಆಗುತ್ತೆ. ಈಗ ನಾವು ಕಾರ್ಪೊರೇಷನ್ ಬಳಿಯ ಶ್ರೀ ಲೋಕಪ್ರಿಯ ಶ್ರೀ ಮಹಾಬಲೇಶ್ವರ ದೇವಸ್ಥಾನದ ಬಳಿ ಇದ್ದೀವಿ. ಇಲ್ಲೂ ಕೂಡ ದೇವಸ್ಥಾನವನ್ನ ಬೆಳಿಗ್ಗೆಯೇ ತೆರೆಯಲಾಗಿದೆ. ಭಕ್ತಾದಿಗಳು ಕೂಡ ಈಗಾಗಲೇ ಬಂದು ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ. ಕೆಲವರು ಪ್ರದಕ್ಷಿಣೆಯನ್ನ ಕೂಡ ಹಾಕ್ತಾ ಇದ್ದಾರೆ. ಬನಶಂಕರಿ ದೇವಸ್ಥಾನ ಸೇರಿ ದೊಡ್ಡ ಗಣಪತಿ ದೇವಸ್ಥಾನ, ಕಾಡುಮಲ್ಲೇಶ್ವರ ದೇವಸ್ಥಾನ, ಎಲ್ಲಾ ದೇವಸ್ಥಾನಗಳಲ್ಲಿ ಭಕ್ತರು ಬರುವಂತಹ ಸಾಧ್ಯತೆ ಇದೆ. ನಮಗೆ ಯುಗಾದಿ ಹೊಸ ವರ್ಷ ಆದ್ರೂ ಕೂಡ ಇದು ವರ್ಷದ ಮೊದಲ ದಿನ. ಹೀಗಾಗಿ ಭಕ್ತರು ಮೊದಲ ದಿನ ದೇವರ ದರ್ಶನವನ್ನ ಪಡಿಬೇಕು ಅಂತನೂ ಕೂಡ ಮುಂದೆ ಬರ್ತಾರೆ, ಪೂಜೆಯನ್ನ ಮಾಡಿಸ್ತಾರೆ. ಈ ವರ್ಷ ಒಳ್ಳೇದಾಗ್ಲಿ, ಎಲ್ಲನೂ ಕೂಡ ಸರಿಸಮಾನವಾಗಿ ಜೀವನದಲ್ಲಿ ಸಾಗ್ಲಿ ಅಂತ ಹೇಳಿ ಬೇಡ್ಕೊಳ್ಳುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಅದು ಬಿಟ್ರೆ ಇನ್ನು ಸಿಟಿ ಜನ ಹೊಸ ವರ್ಷಕ್ಕೆ ನಾನಾ ರೀತಿಯ ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು ಪ್ರವೀಣ್. ಅಂದ್ರೆ ವೀಕೆಂಡ್ ಇಲ್ಲ ಈಗ, ಯಾಕಂದ್ರೆ ಮತ್ತೆ ಕೆಲವು ಆಫೀಸ್ಗಳಿಗೆ ಹೋಗ್ಬೇಕು. ಈಗಾಗಲೇ ಸಿಟಿಯನ್ನ ಬಿಟ್ಟು ಸಾಕಷ್ಟು ಜನ ಬೇರೆ ಕಡೆ ಹೋಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ವೀಕೆಂಡ್ ನಲ್ಲಿ ನ್ಯೂ ಇಯರ್ ಪ್ಲಾನ್ ಗಳನ್ನ ಮಾಡ್ಕೊಳ್ಳೋಣ ಅಂತ ನೆನೆ ಆಲ್ರೆಡಿ ಸೆಲೆಬ್ರೇಷನ್ ಮಾಡಾಗಿದೆ. ವೀಕೆಂಡ್ ನಲ್ಲಿ ಮತ್ತೊಂದಿಷ್ಟು ಪಾರ್ಟಿ ಸೆಲೆಬ್ರೇಷನ್ ಮಾಡುವಂತಹ ಪ್ಲಾನ್ ಗಳನ್ನ ಕೂಡ ಹಾಕೊಂಡಿದ್ದಾರೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರು 2026 ಹೊಸ ವರ್ಷಕ್ಕೆ ಸಾಕ್ಷಿಯಾಗಿತ್ತು. ನಿನ್ನೆ ಎಲ್ಲ ಭರ್ಜರಿ ಸೆಲೆಬ್ರೇಷನ್ ಮಾಡಿದಂತಹ ಸಿಟಿ ಜನ ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನಕ್ಕಾಗಿ ಬರುವಂತಹ ಒಂದು ಮನಸ್ಸನ್ನ ಹೊತ್ತಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗೆ.